Why every Kannada commentators hate CSK yesterday? Everyone backed DC just because their opponents are CSK. Everyone hates CSK, just Dhoni and CSK smashed RCB more than 15 react to this. ಲೂಫಿ ದ ಕಿಂಗ್, ಯಾಕಪ್ಪ ನಿಂಗೆ ಹಂಗನ್ಸುತ್ತೆ? ಆನ್ ಪೇಪರು ಡೆಲ್ಲಿ ಕ್ಯಾಪಿಟಲ್ಸು ಬೆಟರ್ ಟೀಮು, ಎಕ್ಸ್ಪೀರಿಯನ್ಸ್ ಇರೋವಂಥ ಟೀಮ್. ಸುಮ್ಮನೆ ಹೇಳ್ತೀನಿ ನಿಮಗೆ, KL ರಾಹುಲ್, ಪತುಮ್ ನಿಸಂಕ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡಿರೋರು. ಟ್ರಿಸ್ಟನ್ ಸ್ಟಬ್ಸು ಒನ್ ಆಫ್ ದಿ ಬೆಟರ್ ಪ್ಲೇಯರ್ಸ್. ಅದೆಲ್ಲ ಆಯ್ತಾ. ಕರುಣ್ ನಾಯರು ಆ್ಯಕ್ಚುಲಿ ಜಾಯಿನ್ ಆಗಿದ್ದು ಅಪಾರ ಅನುಭವನ ತೊಗೊಳ್ತಾರೆ. ರಿಜ್ವಿ ಒಳ್ಳೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಆಮೇಲೆ ಬೌಲಿಂಗ್ ಅಂತ ಬಂದಾಗ 2 ಆಫ್ ದಿ ಬೆಸ್ಟ್ ಇಂಟರ್ನ್ಯಾಷನಲ್ ಬೌಲರ್ಸ್ ಯಾರು? ಮಿಸ್ಟರ್ ಎಂಗಿಡಿ ಆ್ಯಂಡ್ ಮಿಚೆಲ್ ಸ್ಟಾಕ್. ಅದಾದ್ಮೇಲಿಂದ 2 ಇಂಟರ್ನ್ಯಾಷನಲ್ ಸ್ಪಿನ್ನರ್ಸ್, ಅಕ್ಷರ್ ಪಟೇಲ್ ಆ್ಯಂಡ್ ಕುಲ್ದೀಪ್. ಈ ಥರ ಟೀಮ್ ಇಟ್ಕೊಂಡಿರೋದು. ನೀವು ಅದೇ ಮುಖಾಮುಖಿ ಈ ಕಡೆ ಬಂದರೆ ಅಲ್ಲಿ ಇದು ಒಂಥರ ಅನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಅಟ್ಯಾಕ್. ನೀವು ನೋಡ್ತಾ ಇದ್ದೀರಿ, ಯಾರು? ಅನ್ಶುಲ್ ಕಂಬೋಜು, ಗುರ್ಜಪ್ನೀತ್ ಸಿಂಗು, ಮುಖೇಶ್ ಚೌಧರಿ, ನೂರ್ ಅಹಮದ್ ಕ್ವಾಲಿಟಿ ಬೌಲರ್, ಅಬ್ಸಲ್ಯೂಟ್ಲಿ ನೋ ಡೌಟ್. ಅಖಿಲ್ ಹುಸೇನು T20 ಸ್ಪೆಷಲಿಸ್ಟ್. ಇಬ್ಬರು ಸ್ಪಿನ್ನರ್ ಮಾತ್ರ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇದೆ. 3 ಜನ ಫಾಸ್ಟ್ ಬೌಲರ್ಗೆ ಎಲ್ಲಿದೆ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್? ಈ ಮುಖಾಮುಖಿ ನೋಡಿ ಪ್ರತಿಯೊಬ್ಬ ಪ್ಲೇಯರನ್ನು ಹೇಳ್ತಾ ಇದ್ದಿದ್ದು TC ಫೇವ್ರೇಟ್ಸ್, DC ಫೇವ್ರೇಟ್ಸ್ ಅಂತ. ನೀವು ಇದನ್ನು CSK ಹೇಟ್ ಅಂತ ಯಾಕ್ರಿ ಹೇಳ್ತೀರಾ? ಅವ್ರು ಆ್ಯಸ್ ಎ ಕ್ರಿಕೆಟರ್ ಯೋಚನೆ ಮಾಡ್ತಾ ಇರೋದು, ನೀವು ಆ್ಯಸ್ ಎ ಫ್ಯಾನ್ ಯೋಚನೆ ಮಾಡ್ತಾ ಇರೋದು. ಹಾಗಾಗಿ ನಿಮ್ಮ ದೃಷ್ಟಿಕೋನ ಚೇಂಜ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ.